ಓಂ ಹ್ರೀಂ ದುಂ ದುರ್ಗಾಯೈ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ ಇಂದು ಕಾಳರಾತ್ರಿ ದೇವಿಯ ಆರಾಧನೆಯ ದಿನ ಕೂಡ ಇದಾಗಿರುತ್ತೆ. ಸಪ್ತಮಿ ತಿಥಿ. ಸಪ್ತಮಿ ಅಂದಾಗ ನಾವು ಕಾಳರಾತ್ರಿಯ ಆರಾಧನೆ, ನಾವು ಸರಸ್ವತಿ ಪೂಜೆ ಮಾಡ್ಕೊಳ್ಳೋದು ಅದು ನಮ್ಮ ಪದ್ಧತಿ. ಇವತ್ತಿನ ದಿವಸ ಸರಸ್ವತಿಗೆ ಹೆಚ್ಚು ಪ್ರಾಶಸ್ತ್ಯ ಕೊಟ್ಟು ವಿದ್ಯಾಕಾರಕಳಾಗಿರ್ತಕ್ಕಂಥ ಆ ತಾಯಿ ಪೂಜೆಯನ್ನು ಮಕ್ಕಳಿಂದ ಮಾಡಿಸಿದಾಗ, ಬೀಜಾಕ್ಷರ ಉಪದೇಶ ಮಾಡಿಸಿದಾಗ ಅದೆಲ್ಲವೂ ಕೂಡ ಜ್ಞಾನ ವೃದ್ಧಿ ಆಗ್ತಕ್ಕಂಥದ್ದು. ಆದರೆ ಇವತ್ತು ಕಾಳರಾತ್ರಿಯನ್ನು 7ನೆಯ ದಿನ ಆರಾಧಿಸುವ ಇದು ದುರ್ಗೆಯ ಸ್ವರೂಪಗಳಲ್ಲಿ 7ನೆಯ ಸ್ವರೂಪ ಆಗಿರ್ತಕ್ಕಂಥದ್ದೇ ಕಾಳರಾತ್ರಿ. ಕಾಳರಾತ್ರಿ ಅಂತಂದಾಗ ನಮಗೆ ಕಾಳ ಅಂದರೆ ಕಪ್ಪು ರಾತ್ರಿ. ಆಗಲೇ ರಾತ್ರಿ ಅಂದ್ರೇ ಕಪ್ಪು, ಅದರಲ್ಲಿ ಕಾಳರಾತ್ರಿ ಅಂತಕ್ಕಂಥದ್ದು ಆ ತಾಯಿಯ ಒಂದು ಅವತಾರ. ಆ ತಾಯಿಯ ಸ್ವರೂಪ ಹೇಗಿರುತ್ತೆ ಅಂದರೆ ಅತ್ಯಂತ ಭಯಂಕರವಾದ ಸ್ವರೂಪವುಳ್ಳವಳಾಗಿದ್ದರೂ ಯಾವಾಗಲೂ ಉಪಾಸಕನಿಗೆ, ಸಾಧಕನಿಗೆ, ಭಕ್ತನಿಗೆ ಆ ತಾಯಿಯ ಪರಿಪೂರ್ಣ ಅನುಗ್ರಹ, ಶುಭ ಫಲಗಳನ್ನೇ ಕೊಡ್ತಕ್ಕಂಥದ್ದಾಗಿರುತ್ತೆ. ಇಂದಿನ ಕಾಳರಾತ್ರಿಯ ಪೂಜೆ ಹೇಗಿರುತ್ತೆ ಅಂದರೆ ಶುಭ ಫಲ. ಆದ್ದರಿಂದಲೇ ಈ ತಾಯಿಗೆ ನಾವು ಕಾಳರಾತ್ರಿ ಅಂತ ಕರಿತೀವಿ, ಶುಭಂಕರಿ ಅಂತ ಕರಿತೀವಿ. ಇಂದು ಆ ತಾಯಿಗೆ ಏನಂತೀವಿ? ಶುಭಂಕರಿ ಅಂತ ಕರಿತೀವಿ. ಸರಸ್ವತಿ ಪೂಜೆಯನ್ನು ಕೂಡ ಇವತ್ತಿನ ದಿವಸ ಮಾಡ್ಕೊಳ್ತೀವಿ. ದಟ್ಟವಾದ ಅಂಧಕಾರದಂತೆ ಈ ತಾಯಿಯ ಶರೀರ, ದಟ್ಟ ಕಾಡು ಹೇಗಿರುತ್ತೆ, ದಟ್ಟವಾದ ಅಂಧಕಾರ, ಎಲ್ಲೂ ಕೂಡ ಒಂದು ಚೂರು ಬೆಳಕಾಗಲಿ, ಒಂದು ಚೂರು ಯಾವುದೇ ಬಿಳುಪಾಗಲಿ ಏನೂ ಇರೋದಿಲ್ಲ. ಆ ಥರದ ಒಂದು ಸ್ವರೂಪ, ಅಂಧಕಾರದಂತೆ ಇವಳ ಶರೀರದ ವರ್ಣವು ಕಪ್ಪು. ಹಾಗೆ ತಲೆಗೂದಲನ್ನು ಬಿಚ್ಚಿ ಹರಡಿಕೊಂಡಿರ್ತಾರೆ. ಯಾಕೆಂದರೆ ಮಹಿಳೆಯರಿಗೆ ತಲೆಗೂದಲನ್ನು ಬಿಚ್ಚಿ ನಡ್ಕೊಂಡಾಗ ಒಂದು ಸ್ವಲ್ಪ ನಮಗೆಲ್ಲೋ ಒಂದು ಕಡೆ ಒಂದು ಸ್ವಲ್ಪ ಅಯ್ಯೋ ಅನಿಸ್ತೈತೆ. ಅದೇ ರೀತಿ ಈ ತಾಯಿಯ ಸ್ವರೂಪದಲ್ಲಿ ಕಾಳರಾತ್ರಿ ಬೇರೆ, ಸಂಪೂರ್ಣವಾಗಿ ಕೂದಲನ್ನು ಬಿಚ್ಚಿ ಇಟ್ಕೊಂಡಿರ್ತಕ್ಕಂಥದ್ದು. ಹಾಗೆ ಕತ್ತಿನಲ್ಲಿ ಮಿಂಚಿನಂತೆ ಹೊಳೆಯುತ್ತಿರುವ ಮಾಲೆಯನ್ನು ಈ ತಾಯಿ ಧರಿಸಿರ್ತಾಳೆ. ಕತ್ತಿನಲ್ಲಿ ಮಿಂಚಿನಂತೆ ಹೊಳೆಯತಕ್ಕಂಥದ್ದು, ಎಲ್ಲವೂ ಕಪ್ಪಾಗಿದೆ. ಕೂದಲನ್ನು ಬಿಚ್ಚಿಕೊಂಡಿದ್ದಾರೆ, ಕಪ್ಪು ಬಣ್ಣ, ಆದರೆ ಕತ್ತಿನಲ್ಲಿ ಹೊಳಿತಕ್ಕಂಥ ಒಂದು ಮಾಲೆಯನ್ನು ಧರಿಸ್ಕೊಂಡಿದ್ದಾರೆ. 3 ಕಣ್ಣುಗಳು ಬ್ರಹ್ಮಾಂಡದಂತೆ ಗೋಲವಾಗಿದ್ದು, 3 ಕಣ್ಣುಗಳು. ನಾವು ಯಾವಾಗಲೂ ಶಿವನಿಗೆ ಮಾತ್ರ 3 ಅಂತೀವಿ, ಆದರೆ ಈ ಒಂದು ಸಪ್ತಮಿಯ ಈ ತಾಯಿಯ ಸ್ವರೂಪದಲ್ಲಿ 3 ಕಣ್ಣುಗಳಿದ್ದು, ಬ್ರಹ್ಮಾಂಡದಂತೆ ಗೋಲವಾಗಿದ್ದು, ವಿದ್ಯುತ್ತಿನಂತೆ ಕಿರಣಗಳನ್ನು ಹೊಮ್ಮಿಸುತ್ತದೆ. ಕಾಳರಾತ್ರಿ ಮಾತೆಯ ಒಂದು ವಾಹನ ಯಾವುದು ಅಂದರೆ ಅದಕ್ಕೆ ನಾವು ಹೇಳ್ತೀವಿ ಯಾವಾಗಲೂ ಅಷ್ಟೇ, ಒಂದು ಕತ್ತೆ ಕಾಣಿಸಿದ್ರೆ ನಿಮ್ಮ ಕೈಲಾದರೆ ಒಂದು ನಮಸ್ಕಾರ ಮಾಡ್ಕೊಂಬಿಡಿ. ಇತ್ತೀಚೆಗಂತೂ ಕತ್ತೆಗಳು ಕಾಣಿಸೋದು ತುಂಬ ಕಷ್ಟ ಆಗಿಬಿಟ್ಟಿದೆ. ಆ ಕತ್ತೆಯ ಒಂದು ವಾಹನವನ್ನು ಈ ಕಾಳರಾತ್ರಿ ತಾಯಿ ಅದನ್ನು ಉಪಯೋಗಿಸ್ಕೊಳ್ತಕ್ಕಂಥದ್ದು. ಇವತ್ತಿನ ಒಂದು ಯಾವ ಬಣ್ಣ ಉಪಯೋಗಿಸ್ಬೇಕು, ಯಾವ ನೈವೇದ್ಯ ಉಪಯೋಗಿಸ್ಕೋಬೇಕು, ಹಾಗೆ ಯಾವ ಮಂತ್ರ, ಸಪ್ತಮಿ ತಿಥಿ ಆಗಿರ್ತಕ್ಕಂಥದ್ದು. ಯಾಕೆ ಅಂತ ಹೇಳಿದ್ರೆ ಸಪ್ತಮಿ ಅಂತಕ್ಕಂಥದ್ದೇ ಬಹಳ ಪವಿತ್ರವಾದ ವಿಶೇಷವಾದ ಪದ. ಸೂರ್ಯನಿಗೆ ಸಪ್ತಾರ್ಕ ಅಂತೂ ಕೂಡ ನಾವು ಕರಿತೀವಿ. ಅದೇ ರೀತಿ ಇವತ್ತು ಆ ತಾಯಿಗೆ ಸಿಲ್ವರ್ ಅಂದರೆ ಒಂದು ಸ್ವಲ್ಪ ಬಿಳುಪು ಮಿಶ್ರಿತ ಸಿಲ್ವರ್ ಬಣ್ಣವನ್ನು ಉಪಯೋಗಿಸ್ಕೋಬೇಕು. ಕೋಸಂಬರಿ, ಚಿತ್ರಾನ್ನ, ಮೊಸರನ್ನವನ್ನು ಈ ತಾಯಿಗೆ ನಾವು ಇವತ್ತಿನ ದಿವಸ ನೈವೇದ್ಯ ಇಡಬೇಕು. ಕೋಸಂಬರಿ ಎಲ್ಲ 9 ದಿನ ಇಟ್ಕೋಬೇಕು, ಅದ್ರ ಜೊತೆಗೆ ಒಂದು ವಿಶೇಷವಾಗಿರುತ್ತೆ. ಚಿತ್ರಾನ್ನ ಮತ್ತು ಮೊಸರನ್ನವನ್ನು, ಹಾಗೆ ಸರಸ್ವತಿ ದೇವಿಯನ್ನು ಇವತ್ತು ಆವಾಹನೆ ಮಾಡ್ಕೊಳ್ಳೋದು, ಪುಸ್ತಕಗಳಿಟ್ಟು ಪೂಜೆ ಮಾಡಬೇಕು. ಆ ತಾಯಿ ಜೊತೆಗೆ ಪುಸ್ತಕಗಳಿಡಬೇಕು. ಇಂದು ಓಂ ಐಂ ಹ್ರೀಂ, ಓಂ ಐಂ ಹ್ರೀಂ ಶ್ರೀಂ, ಓಂ ಐಂ ಹ್ರೀಂ ಶ್ರೀಂ ಕಾಳರಾತ್ರಿ ನಮಃ ಈ ಮಂತ್ರವನ್ನು ಜಪ ಮಾಡ್ಕೋಬೇಕು. ಈ ತಾಯಿನ ಪೂಜೆ ಮಾಡೋದು ನಮ್ಮಲ್ಲಿರ್ತಕ್ಕಂಥ ಅಂಧಕಾರ ಒಟ್ಟೋಗುತ್ತೆ, ಜ್ಞಾನ ವೃದ್ಧಿ ಆಗುತ್ತೆ, ಮೋಸ ಹೋಗೋದು ಕಡಿಮೆ ಆಗುತ್ತೆ, ಬೇರೆ ಜನಗಳು ನಮ್ಗೆ ಮೋಸ ಮಾಡೋಕ್ಕಾಗಲ್ಲ, ಜ್ಞಾನ ವೃದ್ಧಿ ಆಗುತ್ತೆ, ಆಲೋಚನಾ ಶಕ್ತಿಗಳು ಚೆನ್ನಾಗಿ ಬೆಳೆಯುತ್ತೆ, ಹಾಗೆ ಮನಸ್ಸು ಒಂದು ನಿರ್ಮಲವಾಗಿರುತ್ತೆ, ಶಾಂತಿಯಿಂದ ಇರುತ್ತೆ. ಆ ರೀತಿಯ ಒಂದು ವಿಶೇಷವಾದ ತಾಯಿ. ಯಾಕೆಂದರೆ ಒಂದು ಅವತಾರಗಳನ್ನು ಎತ್ತಿ ದುರ್ಗಿ ಒಂದು ಮಹಿಷಾಸುರನನ್ನು ಸಂಹಾರ ಮಾಡಿದಂತಹ ಸಂದರ್ಭಕ್ಕನುಸಾರವಾಗಿ ಸಪ್ತಮಿ ತಿಥಿ ಇವತ್ತು ಜ್ಞಾನವನ್ನು ಕೊಡ್ತಕ್ಕಂಥದ್ದಾಗಿರುತ್ತೆ ಅಂತ ಹೇಳ್ತಾ, ಎಲ್ಲವೂ ಕೂಡ ನಂಬಿಕೆಯ ಆಧಾರದಲ್ಲಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.